ನಮ್ಮ ಮನೆಯ ಯಾವುದೇ ಒಂದು ವಿಶೇಷವಾದಂಥ ಪೂಜೆಗಳನ್ನು ಮಾಡುವಾಗ, ಭೂಮಿ ಪೂಜೆಯನ್ನು ಮಾಡುವಾಗ, ಶಿಲಾನ್ಯಾಸ ಮಾಡುವಾಗ, ಯಾವುದೇ ಒಂದು ಭೂಮಿಗೆ ಸಂಬಂಧಪಟ್ಟಂಥ ಜಮೀನು ಕಾರ್ಯಗಳು ಎಲ್ಲದಕ್ಕೂ ಸಹಿತ ಬೇಕಾದಂಥದ್ದು ಮುಖ್ಯವಾಗಿ ಭೂವರಾಹ ಸ್ವಾಮಿಯ ಪೂಜೆ. ಅವನನ್ನು ಪ್ರಾರ್ಥನೆ ಮಾಡಿ, ಭಗವಂತ ನಾನು ನಿನ್ನನ್ನು ಅಗಿತಾ ಇದ್ದೀನಪ್ಪ, ಭೂದೇವಿ ನಿನಗೆ ತೊಂದರೆ ಆಗ್ತಿದೆ, ಆದ್ದರಿಂದ ನಿನ್ನನ್ನು ಮಹಾವಿಷ್ಣು ರಕ್ಷಣೆ ಮಾಡಿದ್ದಾನೆ, ಆದ್ದರಿಂದ ನಿನಗೇನು ತೊಂದರೆ ಆಗದಿರೋ ಥರ ನಾನು ಕ್ಷೀರ ಅರ್ಘ್ಯವನ್ನು ಕೊಟ್ಟು ನಾನು ಪ್ರಾರಂಭ ಮಾಡ್ತೇನೆ ಅಂತ ಮೊದಲು ಪ್ರಾರ್ಥನೆ ಮಾಡುವುದು ಭೂವರಾಹ ಸ್ವಾಮಿಯನ್ನು. ಇಂದು ಬೆಂಗಳೂರಿನ ಮಹಾಜನತೆಗೂ ಮತ್ತು ಕರ್ನಾಟಕದ ಮೂಲೆ ಮೂಲೆ ಇರತಕ್ಕಂಥ ಪ್ರತಿಯೊಂದು ನಮ್ಮ ದೇಶದ ಜನತೆಗೂ ಸಹಿತ ಒಳ್ಳೆಯದಾಗಲಿ ಅಂತ ಯಾಗಕ್ಕೆ ತಾವುಗಳೆಲ್ಲ ಬರಬೇಕು. ಇದರ ಪ್ರಸಾದ, ಇದರ ಅಕ್ಷತೆ, ಇದರ ತೆಗೆದುಕೊಂಡು ಹೋಗಿ ನೀವು ಆ ಜಾಗದಲ್ಲಿ ಹಾಕಿದರೆ ಸಂಪೂರ್ಣ ನಿಮಗೆ ಫಲಪ್ರಾಪ್ತಿಯಾಗುತ್ತದೆ. ಈ ಒಂದು ಮಹಾಯಾಗದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ನಿಮಗೆ ಪ್ರತ್ಯೇಕವಾದ ಸಂಕಲ್ಪ ಪ್ರಸಾದವನ್ನು ಕೊಡ್ತೇವೆ. ಇವೆಲ್ಲ ಬೃಹದಾಕಾರ ಕಾರ್ಯಕ್ರಮ. ತಾವುಗಳೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕಷ್ಟ ಕೋರಿಕೆಗಳನ್ನೆಲ್ಲ ಇರತಕ್ಕಂಥ ಕಷ್ಟವೆಲ್ಲ ನಿವಾರಣೆ ಆಗಲಿ ಅಂಥೇಳಿ ಆಶೀರ್ವಾದವನ್ನು ಇದರ ಮುಖಾಂತರ ತಿಳಿಸ್ತಿದ್ದೆ. ಶ್ರೀ ಲಕ್ಷ್ಮೀ ಭೂವರಾಹ ಮಹಾಯಾಗ ಪ್ರಾಯೋಜಕರು ಇಂಡಸ್ 555 DTMT.